ಮಾದೇವ ಟೈಟಲ್ ಭಾಳ ಎಲ್ಲರಿಗೂ ಮೆಚ್ಚುಗೆ ಆಗಿದೆ. ಅದು ಕಾಮೆಂಟ್ ಏನೋ ಸರ್ ನಿಜ ಹೇಳಬೇಕು ಅಂತಂದ್ರೆ ಮಾದೇವ ಟೈಟಲ್ ಬಂದು ನಾವು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೀವಿ ಮಾದೇವ ಸಿನಿಮಾ ಇದು ಮಾಡಬೇಕು ಅಂತಂದ್ಬಿಟ್ಟು. ಅದು ನಮ್ಮ ಸುದೀಪ್ ಸರ್ ಮಾಡಬೇಕು ಅಂತ ಇತ್ತಂತೆ ಮುಂಚೆ. ಅದು ಮಾದೇವ ಟೈಟಲ್ ಅದು ರಾಕೇಶ್ ಕಂಬೈನ್ಸಲ್ಲಿ ಇದ್ದಿದ್ದು. ಅದು ಆ್ಯಕ್ಚುಲಿ ಜಾಕ್ ಮಂಜು ಸರ್ ಇದ್ದಾರೆ. ಅವರು ನಾವು ಕೇಳಿದ ತಕ್ಷಣ ಸರ್ನ ಕೇಳ್ಬಿಟ್ಟು ಇಲ್ಲ ಮಾಡಲಿ ಅವ್ರು ಒಳ್ಳೇದಾಗಲಿ ಅಂತ ನಮಗೆ ಬಿಟ್ಕೊಟ್ರು ಸರ್. ಅದೊಂದು ಖುಷಿ ಸರ್. ಜನ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ಅದು ನೋಡೋಂಥ ಸಖತ್ ನಾವು ಎಕ್ಸೈಟ್ ಆಗಿದ್ದೀವಿ. ಅಂದರೆ ಈ ಥರ ಒಂದು ಸೆಲೆಬ್ರೇಷನ್ ನೋಡಬೇಕು ಅಂತ 3 ವರ್ಷ ಡೇ ನೈಟ್ ಕಷ್ಟಪಟ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಸೊ ಇವಾಗ ಇಷ್ಟು ಜನ ಇಷ್ಟೆಲ್ಲ ಥಿಯೇಟ್ರಲ್ಲಿ ಒಂದೊಂದು ಸೀಕ್ವೆನ್ಸ್ ವಿಸಿಲ್ ಆಗ್ತಾಯಿದ್ರೆ ನಮ್ಗೆ ಅಷ್ಟು ಎಕ್ಸೈಟ್ ಆಗ್ತದೆ, ನಮಗೆ ಖುಷಿ ಆಗ್ತದೆ. ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ಲಾರ್ಜ್ ಸ್ಕೇಲಲ್ಲಿ ನಾವು ಸಿನಿಮಾ ಮಾಡಿದ್ವು ಅಂತ ನಮಗೆ ಅನ್ನಿಸ್ತಾ ಇದೆ. ಆ ಲೆವೆಲ್ಗೆ ಜನ ಇದು ರಿಯಾಕ್ಷನ್ ಕೊಡ್ತೀವಿ, ಖುಷಿ ಆಗ್ತದೆ. ಖಂಡಿತ ಸರ್. ಅವಾಗಲೇ ಹೇಳ್ದಂಗೆ ನಾನು ಗಾಂಧಿನಗರಲ್ಲಿರೋ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ, ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಆ್ಯಕ್ಚುಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿನಿಮಾ ಕಮ್ಮಿ ಬರ್ತಾ ಇದೆ, ಜೊತೆಗೆ ಥಿಯೇಟ್ರಲ್ಲಿ ಆಡಿಯನ್ಸ್ ಕೂಡ ಬರ್ತಾ ಇಲ್ಲ. ಸೊ ಈಗೆಲ್ಲೋ ಆಡಿಯನ್ಸ್ ಬರ್ತಾ ಇರೋದು ನೋಡಿ ಎಲ್ರಿಗೂ ಖುಷಿ ಆಗ್ತಿದೆ. ಈಗ ಬರೀ ಮಾದೇವ ಸಕ್ಸಸ್ ಅಲ್ಲ ಸರ್, ಇಂಡಸ್ಟ್ರಿ ಸಕ್ಸಸ್ ಆಗಬೇಕು ಅಂತ ನಾನು ಅನ್ಕೊಳ್ಳೋದು ಸರ್. ಸರ್ ಪೈರಸಿ ನಾವು ಕೂಡ ಆ್ಯಕ್ಚುಲಿ ಇವಾಗ ಆ್ಯಂಟಿ ಪೈರಸಿ ಅವ್ರಿಗೆಲ್ಲ ಅವ್ರ ಜೊತೆ ನಾವು ಟೈಪ್ ಆಗಿದ್ದೀವಿ. ಸೊ ನಮ್ಮದು ಕೂಡ ಲಿಂಕ್ಸ್ ಎಲ್ಲ ಬಂದು ಅದೆಲ್ಲ ಡಿಲೀಟ್ ಆಗ್ತಾ ಇದೆ ಸರ್. ಅದು ಆ ಥರ ಮಾಡಬಾರ್ದು ಸರ್ ಡೆಫಿನೆಟ್ಲಿ. ಯಾಕಂದರೆ ಪ್ರೊಡ್ಯೂಸರ್ ಸಾಲ ಮಾಡಿ ಮನೆಯೆಲ್ಲ ಮಾರ್ಕೊಂಡು ಸಿನಿಮಾ ಮಾಡಿರ್ತಾರೆ. ಸೊ ಈ ಥರ ಎಲ್ಲ ಮಾಡಿಬಿಟ್ರೆ ಅವ್ರಿಗೂ ನೆಕ್ಸ್ಟ್ ದೊಡ್ಡ ಲಾಸ್ ಅದು. ಪ್ರೇಕ್ಷಕರು ಸಂಗೀತದ ಬಗ್ಗೆ ಭಾಳ ಮಾತಾಡ್ತಾರೆ. ಮ್ಯೂಸಿಕ್ ಚೆನ್ನಾಗಿದೆ ಫಿಲಮಲ್ಲಿ, ಪ್ರತಿಯೊಂದು ಹಾಡುಗಳು ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಮ್ಯೂಸಿಕ್ ಬಂದು ಒನ್ ಆಫ್ ದ ಹೀರೋ ಅಂತಲೇ ಹೇಳ್ಬೋದು ಅವರು. ಪ್ರದ್ಯುತ್ತನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರ್. ಸಿನಿಮಾ ನೋಡಿದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರು ಕರ್ದು ತಪ್ಪಿಕೊಂಡೋಗಿ ಕಿಸೆಲ್ಲ ಕೊಟ್ಬಿಟ್ಟಾರೆ ಅವರು. ಅದು ಆ ಲೆವೆಲ್ಗೆ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದ್ದಾರೆ. ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಇದೊಂದು ಎಮೋಷನಲ್ ಜರ್ನಿ. ಇದೊಂದು ಬರೀ ತೆಲುಗು ತಮಿಳೆಲ್ಲ ಕಂಟೆಂಟು, ಮಲಯಾಳಂ ಕಂಟೆಂಟ್ ಅಂತ ಹೇಳ್ತಾರಲ್ಲ, ಇಲ್ಲೂ ಕೂಡ ಕಂಟೆಂಟ್ ಇದೆ, ಬಂದು ನೋಡಿ. ಆಮೇಲೆ ಇನ್ನೊಂದು ಅಫ್ಕೋರ್ಸ್ ಇದು ಯಾರ್ಯಾರು ನೋಡಿದಾರೆ ಅವ್ರನ್ನ ಕೇಳ್ಕೊಂಡೇ ಬರ್ಬೋದು ಸಿನಿಮಾಗೆ. ಯಾಕಂದ್ರೆ ಅಷ್ಟು ನಾವು ಶೂರ್ ಶಾಟ್ ಗ್ಯಾರಂಟಿ ಹೇಳ್ತೀವಿ. ಸಿನಿಮಾ ನೋಡಿ, ಇದಂತೂ ಪೈಸಾ ವಸೂಲ್ ಸಿನಿಮಾ. ನೋಡ್ಬಿಟ್ಟು ಯಾರೋ ಚೆನ್ನಾಗಿಲ್ಲ ಅಂತ ಹೇಳೋರಿಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳಿ ಅವ್ರು ಇನ್ನೊಬ್ರನ್ನ ಕಳಿಸ್ತಾರೆ. ಅಷ್ಟು ನಾವು ಗ್ಯಾರಂಟಿ ಹೇಳ್ತೀವಿ ಸರ್. ಮೇಡಮ್ ಅದು ಏನು ಲೋಪದೋಷಗಳು ಗೊತ್ತಿಲ್ಲ ಮೇಡಮ್. ಟಿಕೆಟ್ ರೇಟ್ಸ್ ಆಗಿರ್ಬೋದು, ಇದು ನಮ್ಗೆ ಅದು ನಮಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅದು ಏನಕ್ಕೆ ಇಲ್ಲಿ ನಾವು ಲೋಪ ಆಗ್ತಿದೆ ಅಂತ ಅಂದ್ಬಿಟ್ಟು. ಬಟ್ ಕನ್ನಡದಲ್ಲೂ ಕೂಡ ಈ ಥರ ಒಂದು ಲೋ ವರ್ಷನ್ ಇದ್ದಾಗ ಒಂದೊಂದು ಸಿನಿಮಾ ಬಂದು ಪಾಪಪ್ ಆಗಿದ್ದಾವೆ ತುಂಬ. ಅದೊಂದು ಎಕ್ಸಾಂಪಲ್ಸ್ ಇದ್ದಾವೆ. ದೇವ್ರ ದಯಿಂದ ನಮ್ಮ ಮಾದೇವ್ ಕೂಡ ಆ ಥರದ್ದೊಂದು ಎಕ್ಸಾಂಪಲ್ ಸೆಟ್ ಮಾಡಲಿ ಅಂತ ನಾವು ಅನ್ಕೊತಾ ಅದು ಅವ್ರವ್ರ ವ್ಯಕ್ತಿತ್ವ ತೋರಿಸ್ಕೊಡುತ್ತೆ ಸರ್. ಇವಾಗ ಬ್ಯಾಡ್ ರಿವ್ಯೂಸ್ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅವ್ರವ್ರು ಬೆಳೆದಿರೋ ರೀತಿ ಅವ್ರವ್ರ ವ್ಯಕ್ತಿತ್ವನ ತೋರಿಸ್ಕೊಡುತ್ತೆ ಅಷ್ಟೇ ಸರ್. ಸುಮ್ಮನೆ ಹಾಕೋದು, ಬಟ್ ಅವ್ರ ನೇಚರ್ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಯಾರು ಬಂದರೂ ಸರ್ ಅಂತ ಅದೊಂದು ಕೆಟ್ಟ ಮನಸ್ಥಿತಿ ಅಂತ ಸೈಕೋಪಾತ್ ಅಂತ ಹೇಳ್ತೀವಿ. ಬಟ್ ಅವರು ನಾನು ಏನು ಗೊತ್ತಾ ಸರ್, ಒಂದು ಸಿನಿಮಾ ನೋಡಿ ಆನೆಸ್ಟ್ ರಿವ್ಯೂಸ್ ಕೊಟ್ಟರೆ ಓಕೆ ಸರ್. ನೆಗೆಟಿವ್ ಮಾಡಬೇಕು ಅಂತಲೇ ಮಾಡೋರು ಅದೊಂದು ತಪ್ಪು ಸರ್. ಆ ಥರ ಮಾಡಬಾರ್ದು ಸರ್, ಯಾರೇ ಆಗಿರ್ಬೋದು. ಯಾಕಂದರೆ ಅದರಿಂದ ಎಷ್ಟೊಂದು ಶ್ರಮ ಇರುತ್ತೆ, ಲೈಫ್ ಇರ್ತವೆ, ಅದನ್ನೆಲ್ಲ ಹಾಳು ಮಾಡೋ ಬುದ್ಧಿ ಇದೆಯಲ್ಲ, ಅದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ ಸರ್. ಮೇಡಮ್ ನಮಗೆ ಒಂದು ಖುಷಿ ಏನು ಅಂತಂದರೆ 4 ಥಿಯೇಟ್ರು ನಮ್ಮ ಮಾದೇವಿಯಿಂದ ಓಪನ್ ಆಗಿದೆ. 4 ಸಿನಿಮಾ ಥಿಯೇಟ್ರುಗಳು ಮಾದೇವಿಯಿಂದ ಓಪನ್ ಆಗಿದೆ. ಅದೊಂದು ನಮ್ಗೆ ಖುಷಿ ವಿಚಾರ. ದರ್ಶನ್ ಸರ್ ನೋಡಿಲ್ಲ ಸರ್, ಇನ್ನು ನೋಡಿಲ್ಲ. ಅದು ಮೇ ಬಿ ಆದಷ್ಟು ಬೇಗ ಆಗುತ್ತೆ ಸರ್, ನೋಡಿಲ್ಲ ಇನ್ನು. ಥ್ಯಾಂಕ್ ಯು. ಭಾಳ ಚೆನ್ನಾಗಿದೆ, ಗ್ಯಾರಂಟಿ ಆಗುತ್ತೆ.